ಹಾಯ್ ಗಾಯ್ಸ್, ನಮಸ್ಕಾರ. ನಾನು ನಿಮ್ಮ ರೈತರ ಗೆಳೆಯ ಆರಾಮ್. ಈಗ ನಮ್ಮ ಒಂದು ಕಾಂಕ್ರೀಟ್ ರೋಡಲ್ಲಿ ಏನಾದರೂ ಪೈಪ್ಲೈನ್ ಏನಾದರೂ 2 ಇಂಚ್ ಪೈಪ್ಲೈನ್ ಏನಾದರೂ ಮೈನ್ ಪೈಪ್ ಏನಾದರೂ ಹೋಲ್ ಬಿದ್ದಿದಾಗ ಅದನ್ನು ಯಾವ ರೀತಿ ಜಾಯಿಂಟ್ ಮಾಡಬೇಕು ಸಿಂಪಲ್ ಮೆಥಡಲ್ಲಿ ಕೆಲವರು ಹೇಳ್ತಾರೆ ತುಂಬ ದೂರ ಅಗಿಬೇಕು ಮತ್ತು ಪೈಪ್ ನೆತ್ಕೊಂಡು ಜಾಯಿಂಟ್ ಆಗಬೇಕು ಅಂತ ಹೇಳ್ತಾರೆ. ನಾವು ಯಾವ ರೀತಿ ಕ್ಲೀನಾಗಿ ಸಿಂಪಲ್ ಮೆಥಡಲ್ಲಿ ನಾವು ಜಾಯಿಂಟ್ ಆಗ್ತೀವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡಿಸ್ತೀವಿ. ಬನ್ನಿ ನೋಡಿ, ಈ ಥರ ಟೇಪ್ ಒಂದು ಎತ್ಕೊಂಡು ಯಾವುದಾದ್ರು ಟೇಪ್ ಒಂದು ಎತ್ಕೊಂಡು ಕ್ಲೀನಾಗಿ ಅಳತೆ ಮಾಡ್ಕೋಬೇಕು. ಆ ಕಡೆ ಈ ಕಡೆ ಅಳತೆ ಮಾಡಿಕೊಂಡು ಒಂದು ಮಾರ್ಕರ್ ತಗೊಂಡು ಕ್ಲೀನಾಗಿ ಮಾರ್ಕ್ ಮಾಡ್ಕೋಬೇಕು. ಅದು ಎಷ್ಟು ಲೆಂತ್ ಪೈಪ್ ಆಗಿರುತ್ತೋ ಅಷ್ಟೇ ಲೆಂತನ್ನು ಪೈಪು ತಗೊಂಡು ಕ್ಲೀನಾಗಿ ಮಾರ್ಕ್ ಮಾಡಿಕೊಂಡು ಆ ಪೈಪ್ನ ಕಟ್ ಮಾಡಿಕೊಂಡು ಇದಾದಮೇಲೆ ನೋಡಿ ಈ ಥರ ಎರಡೂ ಕಡೆ ಮಾರ್ಕ್ ಮಾಡ್ಕೋಬೇಕು. ಕಾಲರ್ ಎಷ್ಟು ಹತ್ತಬೇಕಾಗುತ್ತೆ ಅಷ್ಟು ಮಾತ್ರ ಕ್ಲೀನಾಗಿ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡ್ಮೇಲೆ ಎರಡೂ ಕಡೆ ಕಾಲರನ್ನು ಈ ಥರ ಕಲರ್ ಮಾಡ್ಕೋಬೇಕು. ಕಾಲರ್ ಮಾಡ್ಕೊಂಡಿದ್ದಾದಮೇಲೆ ಸೆಂಟ್ರಲ್ಲಿ ಆ ಕಡೆ ಈ ಕಡೆ ಸೆಂಟ್ರಲ್ಲಿ ಬೆಂಡ್ ಆಗೋದಕ್ಕೆ, ಯಾಕಂದರೆ ಕಡಿಮೆ ಜಾಗದಲ್ಲಿ ಕ್ಲೀನಾಗಿ ನಾವು ಜಾಯಿಂಟ್ ಆಗಬೇಕು ಅಂದರೆ ಈ ಮೆಥಡನ್ನು ಯೂಸ್ ಮಾಡಬೇಕು. ಈ ಮೆಥಡನ್ನು ಯೂಸ್ ಮಾಡ್ತಂದ್ರೆ ಸಿಂಪಲಾಗಿ ಆರಾಮಾಗಿ ಜಾಯಿಂಟ್ ಆಗ್ಬೋದು. ಬೇರೆ ಕಡೆ ಜಾಯಿಂಟು 100-150 ರೂಪಾಯಿ 200 ರೂಪಾಯಿ ಜಾಯಿಂಟ್ವರೆಗೂ ತೊಗೊತಾರೆ ಒಂದು ಜಾಯಿಂಟ್ಗೆ. ನಾವು ಈ ಕಡೆ ನಾವು ಯಾವ್ದಾದ್ರು ಹಳೆ ಪೈಪ್ ಇದ್ದರೆ ಹಳೆ ಪೈಪಲ್ಲೇ ಕ್ಲೀನಾಗಿ ಜಾಯಿಂಟ್ ಹಾಕೋಬೋದು. ನೋಡಿ, ಈ ರೀತಿ ಆ ಕಡೆ ಈ ಕಡೆ ಗಮ್ ಹಾಕ್ಕೊಂಡು ಕ್ಲೀನಾಗಿ ಸೆಂಟ್ರಲ್ಲಿ ಕಾಯಿಸಿದ್ರೆ ಕ್ಲೀನಾಗಿ ಬೆಂಡ್ ಆಗುತ್ತೆ. ಅದು ಬೆಂಡ್ ಆದಮೇಲೆ ಯಾವುದೇ ಕಾರಣಕ್ಕೂ ಡ್ಯಾಮೇಜ್ ಆಗೋದಿಲ್ಲ. ಜಾಯಿಂಟ್ ಮಾತ್ರ ತುಂಬ ಪರ್ಫೆಕ್ಟಾಗಿ ಕ್ಲೀನಾಗಿ ಕೂತ್ಕೊಳ್ಳುತ್ತೆ. ಮತ್ತು ಇನ್ನಷ್ಟು ಮಾಹಿತಿಗಾಗಿ ನನ್ನ ಅಕೌಂಟನ್ನು ಫಾಲೋ ಮಾಡ್ಕೊಳ್ಳಿ.